ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ಗಲಾಟೆ, ಥಳಿತ, ಸೆಟಲ್ಮೆಂಟ್, ದಚ್ಚು ವಿರುದ್ಧ ಇಂದ್ರಾಸ್ತ್ರ. ಸಂದೇಶ್ ಪ್ರಿನ್ಸ್ ಹೋಟೆಲ್ನ ಗಲಾಟೆಗೆ ಡಿ ಬಾಸೆ ಸಾರಥಿನ. ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಕೆಲಸ ಮಾಡ್ತಿದ್ಯಾ ಕಾಣದ ಕೈ. ಗುಡ್ಡ ಕುಸಿತದಿಂದ ಜೀವವನ್ನೇ ಅಂಗೈಯಲ್ಲಿ ಹಿಡಿದು ಕೂತಿರೋದೆಲ್ಲಿ? ಇದೆಲ್ಲವನ್ನ ನೋಡೋಣ. ಇಂದ್ರಜಿತ್ ಲಂಕೇಶ್ ಆರೋಪಕ್ಕೆ ಡಿ ಬಾಸ್ ಟಕ್ಕರ್ ಹೇಗಿತ್ತು? ರಫ್ ಆಗಿ ಮಾತಾಡಿದ್ರೆ ನಾನು ರಫ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ದೇಕೆ? ಈ ಕೇಸ್ ಜೊತೆಗೆ XYZ ಕೂಡ ಸೇರ್ಕೋಬಹುದು ಎಂದು ದರ್ಶನ್ ಆರೋಪಿಸಿದ್ದೇಕೆ? ನೋಡೋಣ ದಚ್ಚು ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪಕ್ಕೆ ನಟ ದರ್ಶನ್ ಟಕ್ಕರ್ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ ಊಟ ಕೊಡೋದು ಲೇಟ್ ಆಗಿದ್ದಕ್ಕೆ ಯಾಕಪ್ಪ ಎಂದು ಪ್ರಶ್ನಿಸಿದ್ದೆ, ಈಗ ಅದನ್ನೇ ದೊಡ್ಡದು ಮಾಡ್ತಿದ್ದಾರೆ ಅಂತ ನಟ ದರ್ಶನ್ ಹೇಳಿದ್ದಾರೆ. ಅಲ್ಲದೆ ನಾನು ಹಲ್ಲೆ ನಡೆಸಿದ್ದೇನೆ ಅನ್ನೋದು ಆರೋಪ ಮಾತ್ರ, ಆರೋಪ ಸಾಬೀತಾಗಿದೆಯಾ ಇಲ್ಲ ತಾನೇ ಎಂದು ದರ್ಶನ್ ಪ್ರಶ್ನಿಸಿದ್ರು. ಸೆಲೆಬ್ರಿಟಿಗಳ ವರ್ತನೆ ಸರಿಯಿಲ್ಲ ಎಂದಿದ್ದ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ವಿರುದ್ಧ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೊಚ್ಚಿಗೆದ್ದಿದ್ದಾರೆ. ರಫ್ ಆಗಿ ಮಾತಾಡಿದ್ರೆ ನಾನು ರಫ್ ಆಗಿ ಮಾತಾಡ್ತೀನಿ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ವಿರುದ್ಧ ದರ್ಶನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದ್ರಜಿತ್ ಲಂಕೇಶ್ ದೊಡ್ಡ ಇನ್ವೆಸ್ಟಿಗೇಟರ್ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗುಡುಗಿದ್ದಾರೆ. ಇಂದ್ರಜಿತ್ಗೆ ದೊಡ್ಡ ಕಾಂಟ್ಯಾಕ್ಟ್ ಇರಬಹುದು, ಅವರು ತುಂಬಾ ದೊಡ್ಡವರು, ತನಿಖೆ ನಡೆಸಲಿ ಎಂದು ದರ್ಶನ್ ತಿಳಿಸಿದ್ರು. ಅಲ್ಲದೆ ಇಂದ್ರಜಿತ್ ಲಂಕೇಶ್ ಮಾಡಿರುವುದು ಆರೋಪ ಅಷ್ಟೇ, ಈ ಪ್ರಕರಣದ ಜೊತೆಗೆ XYZ ಕೂಡ ಸೇರಿಕೊಳ್ಳಬಹುದು ಅಂತ ಇಂದ್ರಜಿತ್ ಲಂಕೇಶ್ ಆರೋಪಕ್ಕೆ ದರ್ಶನ್ ತಿರುಗೇಟು ಕೊಟ್ರು. ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ 4-5 ದಿನಗಳ ಹಿಂದೆ ಗಲಾಟೆಯಾಗಿದ್ದು, ಸಪ್ಲೈಯರ್ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ನಟ ದರ್ಶನ್ 4-5 ದಿನದ ಹಿಂದೆ ಗಲಾಟೆ ಆಗಿದೆ ಅಂತ ಹೇಳ್ತಾರೆ. ನಾನು 4-5 ದಿನದ ಹಿಂದೆ ಎಲ್ಲಿದ್ದೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ದರ್ಶನ್ ಹೇಳಿದ್ದಾರೆ. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪಗಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗರಂ ಆಗಿದ್ದಾರೆ. 25 ಕೋಟಿ ವಂಚನೆ ಕೇಸನ್ನ ನಾನು ಮುಚ್ಚಿ ಹಾಕ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ರು. ಅಲ್ಲದೆ ತನಿಖೆ ನಡೆಸಲು ಪೊಲೀಸರಿಗೆ ಟೈಮ್ ಕೊಡಬೇಕು ಅಲ್ವಾ ಅಂತ ಪ್ರಶ್ನಿಸಿ, ಈ ಕೇಸನ್ನ ಹೆಂಗೆ ತಿರುಗಿಸ್ತಿದ್ದಾರೋ ತಿರುಗಿಸ್ಲಿ ಎಂದು ಟಾಂಗ್ ಕೊಟ್ರು. ಇಂದ್ರಜಿತ್ ಲಂಕೇಶ್ ಆರೋಪಗಳಿಗೆ ನಟ ದರ್ಶನ್ ಖಡಕ್ ತಿರುಗೇಟು ನೀಡಿದ್ದಾರೆ. ಜೂನ್ 16ರಂದು ಅರುಣಕುಮಾರಿ ನಮ್ಮ ಮನೆಗೆ ಬಂದಿದ್ರು. ನಿನ್ನದು ತಪ್ಪಿಲ್ಲ ಅಂತ ಅರುಣಕುಮಾರಿಗೆ ಹೇಳಿ ಕಳಿಸಿದ್ದೆ. ಅವತ್ತು ಇಲ್ಲದಿದ್ದವರು ಇಷ್ಟು ದಿನ ಎಲ್ಲಿ ಹೋಗಿದ್ರು ಎಂದು ಇಂದ್ರಜಿತ್ ಲಂಕೇಶ್ಗೆ ದರ್ಶನ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ಮುಚ್ಚಾಕುತ್ತಿಲ್ಲ. ಮೈಸೂರಿನಲ್ಲಿ FIR ಆಗಿದೆ, ಇಲ್ಲೂ FIR ಆಗಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಂತ ದರ್ಶನ್ ಹೇಳಿದ್ರು. $25 ಕೋಟಿ ಲೋನ್ ವಂಚನೆ ಯತ್ನ ಆರೋಪದ ಆರೋಪಿ ಅರುಣಕುಮಾರಿಗೆ ದರ್ಶನ್ ಮತ್ತು ಅವರ ಆಪ್ತರು ಬೆದರಿಕೆ ಹಾಕಿದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ಆರೋಪಿಸಿದ್ರು. ಇಂದ್ರಜಿತ್ ಆರೋಪಕ್ಕೆ ನಟ ದರ್ಶನ್ ಖಡಕ್ ತಿರುಗೇಟು ನೀಡಿದ್ದು, ಪ್ರಪಂಚ ಒಂದ್ ಕಡೆ ನಿಲ್ಲಲಿ, ನಾನು ನಿಮ್ಮ ಬೆನ್ನಿಗೆ ನಿಲ್ತೀನಿ ಅಂತ ಅರುಣಕುಮಾರಿಗೆ ಆವತ್ತು ನಾನು ಹೇಳಿ ಕಳಿಸಿದ್ದೆ. ನಿಮಗೆ ಏನೇ ಸಮಸ್ಯೆ ಆದ್ರೂ ನಾನಿರ್ತೀನಿ ಎಂದಿದ್ದೆ ಎಂದು ದರ್ಶನ್ ತಿಳಿಸಿದ್ರು. ಘಟನೆಯನ್ನ ದೊಡ್ಡದು ಮಾಡ್ತಿರೋದ್ರ ಹಿಂದೆ ಕಾಣದ ಕೈಗಳಿವೆ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರೋಪಿಸಿದ್ದಾರೆ. ಊಟ ಲೇಟ್ ಆಗಿ ತಂದಿದ್ದಕ್ಕೆ ಏನೋ ನಾನು ಎಗರಾಡಿರ್ಬೋದು. ಊಟ ಕೊಡೋದು ವಿಳಂಬವಾಗಿದ್ದಕ್ಕೆ ವೇಟರ್ಗೆ ಯಾಕಪ್ಪ ಲೇಟ್ ಎಂದು ಪ್ರಶ್ನಿಸಿದ್ದೆ. ಇದನ್ನೇ ದೊಡ್ಡದು ಮಾಡ್ತಿದ್ದಾರೆ, ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಎಂದು ನಟ ದರ್ಶನ್ ಕಿಡಿಕಾರಿದ್ದಾರೆ. ಸಪ್ಲೈಯರ್ ಮೇಲಿನ ಹಲ್ಲೆ ಆರೋಪಕ್ಕೆ ಸಂಬಂಧಿಸಿದಂತೆ ಇಂದ್ರಜಿತ್ ಲಂಕೇಶ್ ವಿರುದ್ಧ ದರ್ಶನ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಗಲಾಟೆ ವಿಚಾರದಲ್ಲಿ ಜಾತಿ ಬೇರೆ ತರುತ್ತಾ ಇದ್ದಾರೆ. ನನ್ನದು ಸಂದೇಶದ್ದು 1000 ಗಲಾಟೆ ಇದೆ, ನಮ್ಮದನ್ನ ನಾವು ನೋಡ್ಕೋತೇವೆ ಅಂತ ಹೇಳಿದ್ರು. ಅಲ್ಲದೆ ಇಂದ್ರಜಿತ್ ಅವರು 2 ಬಾರಿ ಇಂಟರ್ವ್ಯೂಗೆ ಕರೆ ಮಾಡಿದ್ರು. ನಾನೀಗ ಆಗಲ್ಲ ಅಂದೆ, ಆದ್ರೆ ಈಗ ಈ ಇಶ್ಯೂ ಮಾಡಿ ಹೊಸದಾಗಿ ಏನೋ ಡೈರೆಕ್ಟ್ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ರು. ದರ್ಶನ್ ವಿರುದ್ಧ ದೊಡ್ಡ ಬಾಂಬ್ ಸಿಡಿಸಿದ ಹೇಗೆ ಇಂದ್ರಜಿತ್ ಲಂಕೇಶ್? ಹೋಟೆಲ್ನಲ್ಲಿ ಹಲ್ಲೆ ನಡೆಸಿದ್ದು ಕನ್ನಡಿಗನ ಮೇಲ? ಇಂದ್ರಜಿತ್ ಕೊಟ್ಟ ದೂರಿನ ತನಿಖೆ ಯಾರು ಮಾಡಲಿದ್ದಾರೆ? ನೋಡೋಣ ದಚ್ಚುಗೆ ಡಿಚ್ಚಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಸಪ್ಲೈಯರ್ ಮೇಲೆ ದರ್ಶನ್ ಮತ್ತು ಅವರ ಸ್ನೇಹಿತರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇದರ ಜೊತೆಗೆ ಮತ್ತೆರಡು ಬಾಂಬ್ ಸಿಡಿಸಿದ್ದಾರೆ. ಕೋಮಾ ಸ್ಟೇಜ್ಗೆ ಹೋಗುವಂತೆ ದರ್ಶನ್ ತಿಳಿಸಿದ್ದರಂತೆ ಬೆಂಗಳೂರಿನಲ್ಲಿ ಇಂದ್ರಜಿತ್ ಸ್ಫೋಟಕ ಆರೋಪ ಮಾಡಿದ್ದಾರೆ.
ನಮ್ಮ ಹೋಟೆಲ್ನಲ್ಲಿ ಇರೋ ಸ್ಟಾಫ್ ಹೊರ ರಾಜ್ಯದವರು ಅಂತ ಸಂದೇಶ್ ನಾಗರಾಜ್ ಪುತ್ರ ಸಂದೇಶ್ ಹೇಳಿದ್ರು. ಇದಕ್ಕೆ ತಿರುಗೇಟು ನೀಡಿರೋ ಇಂದ್ರಜಿತ್ ಲಂಕೇಶ್ ಗಂಗಾಧರ್ ಎಂಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಸಂದೇಶ್ ಹೋಟೆಲ್ನಲ್ಲಿ ದರ್ಶನ್ ಹೊಡೆದಿದ್ದು ಬಿಹಾರದವನಿಗಲ್ಲ, ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಸಂದೇಶ್ ನಾಗರಾಜ್ ಪುತ್ರ ಗಲಾಟೆ ನಡೆದಿದೆ ಎಂದಿದ್ದು ತಪ್ಪು ಮಾಡಿದ್ದನ್ನು ಒಪ್ಪಿಕೊಳ್ಳಿ, ಸಮಜಾಯಿಷಿ ಕೊಡಬೇಡಿ ಅಂತ ಇಂದ್ರಜಿತ್ ಲಂಕೇಶ್ ಒತ್ತಾಯಿಸಿದ್ದಾರೆ. ಬಡವರಿಗೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯ ಒದಗಿಸಿ, ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಮೈಸೂರು ತೋಟದ ಮನೆ ಸೆಕ್ಯೂರಿಟಿ ಮೇಲೂ ನಟ ದರ್ಶನ್ ಹಲ್ಲೆ ಮಾಡಿದ್ದಾರೆಂದು ಇಂದ್ರಜಿತ್ ಲಂಕೇಶ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ದರ್ಶನ್ ತೋಟದ ಮನೆ ಸೆಕ್ಯೂರಿಟಿ ಗಾರ್ಡ್ಗೂ ಒದೆ ಬಿದ್ದಿದೆ. ಶ್ರೀರಂಗಪಟ್ಟಣದ ಸೆಕ್ಯೂರಿಟಿ ಮೇಲೆ ಹಲ್ಲೆ ಮಾಡಲಾಗಿದೆ. ಹಲ್ಲೆಗೆ ಒಳಗಾದ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಬಿಟ್ಟು ಹೋಗಿದ್ದಾನೆ ಅಂತ ದರ್ಶನ್ ಏಟಿಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ತಿರುಗೇಟು ನೀಡಿದ್ದಾರೆ. ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದ್ದನ್ನ ನಟ ದರ್ಶನ್ ಒಪ್ಪಿಕೊಂಡ್ರಂತೆ. ಮಾತನಾಡಿದ್ರೆ ಹೊಡೆಯದೇ ಇರ್ತೀನ ಅಂತ ದರ್ಶನ್ ಜೊತೆ ಮಾತನಾಡಿದಾಗ ಅವರೇ ಹೇಳಿದ್ದಾರೆ. ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಗಲಾಟೆ ನಡೆದಿದ್ದು, ಗಲಾಟೆ ಆದಾಗ ದರ್ಶನ್ ಹೊಡೆದಿರೋದು ಗೊತ್ತಾಗಿದೆ ಅಂತ ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಆರೋಪಿಸಿದ್ದಾರೆ. ಜೂನ್ 24-25ರಂದು ಲಾಕ್ಡೌನ್ ವೇಳೆ ಸಂದೇಶ್ ಹೋಟೆಲ್ನಲ್ಲಿ ಪಾರ್ಟಿ ನಡೆಸಿ ಮಧ್ಯರಾತ್ರಿ 3 ಗಂಟೆವರೆಗೂ ಮೋಜು ಮಸ್ತಿ ಮಾಡಿದ್ದಾರೆ ಅಂತ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಹೋಟೆಲ್ ಸಪ್ಲೈಯರ್ ಗಂಗಾಧರ್ ಮೇಲೆ ಹಲ್ಲೆ ನಡೆದ ಕೂಡಲೇ ಮಾಲೀಕ ಸಂದೇಶ್ ನಾಗರಾಜ್ ಬಂದಿದ್ದಾರೆ. ದರ್ಶನ್ ಹಲ್ಲೆ ಬಳಿಕ ದರ್ಶನ್ ಹಾಗೂ ತಂಡವನ್ನ ಹೊರದಬ್ಬಿದ್ರು. ಪಾರ್ಟಿ ವೇಳೆ ಹರ್ಷ ಮೆಲಂಟ, ರಾಕೇಶ್ ಪಾಪಣ್ಣ, ಪವಿತ್ರ ಗೌಡ, ಇನ್ನೂ 2 ಯುವತಿಯರು ಅಲ್ಲಿದ್ರು ಅಂತ ಇಂದ್ರಜಿತ್ ಆರೋಪ ಮಾಡಿದ್ದಾರೆ. ಇದೇನು ಪಾಳಗಾರಿಕೆ ಅಂತ ಅಂದ್ಕೊಂಡು ಬಿಟ್ಟಿದ್ದೀರಾ ಅಂತ ನಟ ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಡೈರೆಕ್ಟರ್ಗೆ ಹೊಡಿತೀರಾ, ಲೈಟ್ ಬಾಯ್ಗೆ ಹೊಡಿತೀರಾ, ಸಪ್ಲೈಯರ್ಗೆ ಹೊಡಿತೀರಾ, ವಾಚ್ಮ್ಯಾನ್ಗೆ ಹೊಡಿತೀರಾ, ಇನ್ನು ಎಷ್ಟು ಹಲ್ಲೆ ಮಾಡ್ತೀರಾ ಅಂತ ಇಂದ್ರಜಿತ್ ಪ್ರಶ್ನೆ ಮಾಡಿದ್ದಾರೆ. ಸಂದೇಶ್ ಹೋಟೆಲ್ ಗಲಾಟೆ ಬಗ್ಗೆ ಇಂದ್ರಜಿತ್ ಸ್ಫೋಟಕ ಹೇಳಿಕೆ ನೀಡಿದ್ದು, ಸಂದೇಶ್ ಹೋಟೆಲ್ನಿಂದ ಗಂಗಾಧರ್ ಯಾಕೆ ಕೆಲಸ ಬಿಟ್ರು ಅಂತ ಪ್ರಶ್ನಿಸಿದ್ದಾರೆ. ಗಲಾಟೆ ಆಗಿದೆ ಅಂತ ಮಾಲೀಕ ಸಂದೇಶ್ ಒಪ್ಪಿಕೊಂಡಿದ್ದಾರೆ. ಹೋಟೆಲ್ನಲ್ಲಿರುವ ಹಾರ್ಡ್ ಡಿಸ್ಕ್ ಅನ್ನ ತೆಗೀರಿ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಸವಾಲ್ ಹಾಕಿದ್ದಾರೆ. ಸಂದೇಶ್ ಹೋಟೆಲ್ನಲ್ಲಿ ದರ್ಶನ್ ಹಲ್ಲೆ ಆರೋಪದ ಬಗ್ಗೆ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು ಅಂತ ಟಿವಿ9ಗೆ ಮೈಸೂರು ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಸ್ಪಷ್ಟಪಡಿಸಿದ್ದಾರೆ. ಗೃಹ ಸಚಿವರಿಗೆ ಇಂದ್ರಜಿತ್ ಲಂಕೇಶ್ ಬರೆದಿದ್ದ ಪತ್ರ ನಮ್ಮ ಕೈ ಸೇರಿದೆ. ಪತ್ರದಲ್ಲಿರುವ ಅಂಶಗಳನ್ನು ಪರಿಶೀಲಿಸಲಾಗುತ್ತಿದೆ. ಪ್ರಕರಣದ ಬಗ್ಗೆ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು ಅಂತ ಮೈಸೂರಿನಲ್ಲಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ತಿಳಿಸಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡುವಂತೆ ಇಂದ್ರಜಿತ್ ಸವಾಲ್ ಹಾಕಿದ್ದೇಕೆ? ಪ್ರಕರಣ ತನಿಖೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದೇನು? ಗಲಾಟೆ ಬಗ್ಗೆ ಹೋಟೆಲ್ ಮಾಲೀಕರ ಸ್ಪಷ್ಟನೆ ಏನು? ನೋಡೋಣ ಇಂದ್ರಜಾಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೆಲೆಬ್ರಿಟಿ ಅನ್ನೋದು ಇವತ್ತಿರುತ್ತೆ, ನಾಳೆ ಹೊರಟು ಹೋಗುತ್ತೆ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಬೆವರು ಸುರಿಸಿರೋ ನಿಮ್ಮ ಸಿಬ್ಬಂದಿ ಜೊತೆ ನಿಲ್ಲಿ ಅಂತ ಸಂದೇಶ್ ಪ್ರಿನ್ಸ್ ಹೋಟೆಲ್ ಮಾಲೀಕ ಸಂದೇಶ್ ನಾಗರಾಜ್ಗೆ ಇಂದ್ರಜಿತ್ ಲಂಕೇಶ್ ಮನವಿ ಮಾಡಿದ್ದಾರೆ. ಸಪ್ಲೈಯರ್ನ ಹೆಂಡತಿ ಪೊರಕೆ ಹಿಡಿದು ಹೊಡೆಯಲು ಬಂದಿದ್ದಾರೆ ಅಂದ್ರೆ ಮರ್ಯಾದೆ ಏನು, ಕಾಂಪ್ರಮೈಸ್ ಮಾಡಿ ಮಹಿಳೆಯನ್ನ ಕಳುಹಿಸಿದ್ದೀರಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡಿದಕ್ಕೆ ಮರುದಿನ ಸಪ್ಲೈಯರ್ಗಳು ಪ್ರತಿಭಟನೆ ಮಾಡಿದ್ರು ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ತಿಳಿಸಿದ್ದಾರೆ. ಸಂದೇಶ್ ಪ್ರಿನ್ಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದಕ್ಕೆ ನನ್ನ ಬಳಿ ಸಾಕ್ಷ್ಯವಿದೆ. ಹಲ್ಲೆ ಮಾಡಿದ್ಯಾರು ಅನ್ನೋದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಹಲ್ಲೆ ಖಂಡಿಸಿ ಪ್ರತಿಭಟನೆ ನಡೆಸಿದವರ ಜೊತೆಗೂ ಸೆಟಲ್ಮೆಂಟ್ ಆಗಿದೆ. ಸಿಸಿಟಿವಿಯನ್ನ ಡಿಲೀಟ್ ಮಾಡಿ ಸೆಲೆಬ್ರಿಟಿ ಪರ ನಿಂತಿದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ಆರೋಪಿಸಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ಹಲ್ಲೆ ನಡೆಸಿದ್ದು ಅವರ ಜೊತೆ ಕಾಂಪ್ರಮೈಸ್ ಆಗಿ ಕೆಲಸದಲ್ಲಿ ಇರಿಸಿಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪಿಸಿದ್ದಾರೆ. ಸಪ್ಲೈಯರ್ ಮೇಲಿನ ಹಲ್ಲೆ ಬಳಿಕ ಸೆಟಲ್ಮೆಂಟ್ ಮಾಡಿಕೊಂಡಿದ್ದು ಇಡೀ ಕೆಲಸಗಾರರು ಕೆಲಸ ಬಿಡಬೇಕು ಅಂದುಕೊಂಡಿದ್ರು ಎಂದು ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ದರ್ಶನ್ ವಿರುದ್ಧ ಗಂಭೀರ ಆರೋಪ ಮಾಡಿರೋ ಇಂದ್ರಜಿತ್ ಲಂಕೇಶ್ ಧರ್ಮಸ್ಥಳದಲ್ಲಿ ಬೇಕಾದ್ರೂ ಹೋಗಿ ಆಣೆ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಹಲ್ಲೆ ಮಾಡಿರೋ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ದರ್ಶನ್, ರಾಕೇಶ್ ಪಾಪಣ್ಣ, ಹರ್ಷ ಜೊತೆಗಿದ್ರು. ಈ ಬಗ್ಗೆ ಪೊಲೀಸರು ತನಿಖೆ ಶುರು ಮಾಡಲಿ, 4-5 ದಿನಗಳಲ್ಲಿ ಫುಲ್ ಡೀಟೇಲ್ಸ್ ಕೊಡುತ್ತೇನೆ ಎಂದು ಇಂದ್ರಜಿತ್ ಲಂಕೇಶ್ ತಿಳಿಸಿದ್ದಾರೆ.
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸ್ಫೋಟಕ ಆರೋಪ ಮಾಡಿರೋ ಇಂದ್ರಜಿತ್ ಲಂಕೇಶ್ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಸವರಾಜ ಬೊಮ್ಮಾಯಿ, ನನ್ನ ಮುಂದೆ ಏನಿದೆ ಅದನ್ನ ತನಿಖೆ ಮಾಡಿ ಎಂದಿದ್ದೇನೆ ಅಂತ ಹೇಳಿದ್ದಾರೆ. ಅವರು ದೂರು ಕೊಟ್ಟು ಎಫ್ಐಆರ್ ಮಾಡಿಸಲಿ, ಹಲ್ಲೆ ಮಾಡಿರುವ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ, ಪ್ರಕರಣದಲ್ಲಿ ಯಾವುದೇ ವಿಷಯ ಸ್ಪಷ್ಟವಾಗಿಲ್ಲ. ಇಂದ್ರಜಿತ್ ಲಂಕೇಶ್ ಮನವಿ ಪತ್ರ ಕೊಟ್ಟಿದ್ದಾರೆ, ಅದನ್ನ ಮೈಸೂರು ಕಮಿಷನರ್ಗೆ ತನಿಖೆ ಮಾಡಲು ಹೇಳಿದ್ದೇನೆ ಅಂತ ಬೊಮ್ಮಾಯಿ ತಿಳಿಸಿದ್ರು. ನಟ ದರ್ಶನ್ ಹೋಟೆಲ್ ಸಿಬ್ಬಂದಿಗೆ ಬೈದಿರುವುದು ನಿಜ, ಆದರೆ ಹಲ್ಲೆ ನಡೆಸಿಲ್ಲ ಅಂತ ಮೈಸೂರಿನಲ್ಲಿ ಸಂದೇಶ್ ನಾಗರಾಜ್ ಪುತ್ರ ಹೇಳಿದ್ದಾರೆ. ಕೋವಿಡ್ನಿಂದ ಹೋಟೆಲ್ಗಳೆಲ್ಲ ಮುಚ್ಚಿ ನಾವೇ ಸಂಕಷ್ಟದಲ್ಲಿದ್ದೇವೆ. ಹೋಟೆಲ್ ನಮ್ಮ ಹೊಟ್ಟೆಪಾಡು. ಇಲ್ಲಿ ಗ್ರಾಹಕರು ಏನೇ ಹೇಳಿದ್ರು ನಾವು ಕೊಡಬೇಕಾಗತ್ತೆ, ಅವರು ಏನೇ ಬೈದ್ರು ನಾವು ಬಯಸ್ಕೊಳ್ಬೇಕಾಗತ್ತೆ ಅಂತ ಸಂದೇಶ್ ಹೇಳಿದ್ದಾರೆ. ಏಪ್ರಿಲ್ ಅಂತ್ಯದಲ್ಲಿ ಅಂದ್ರೆ ಲಾಕ್ಡೌನ್ಗೂ ಮುನ್ನ ನಮ್ಮ ಹೋಟೆಲ್ನಲ್ಲಿ ಗಲಾಟೆ ನಡೆದಿದೆ. ಅಂದು ನಟ ದರ್ಶನ್ ನಮ್ಮ ಸಿಬ್ಬಂದಿ ಮೇಲೆ ಸ್ವಲ್ಪ ಬೈದಾಡಿದ್ದಾರೆ. ಆಗ ನಾನು ನಮ್ಮ ಸಿಬ್ಬಂದಿಗೆ ಬೈಬೇಡಿ ಅಂತ ದರ್ಶನ್ಗೆ ಹೇಳಿದ್ದೆ ಅಂತಾನು ಸಂದೇಶ್ ನಾಗರಾಜ್ ಪುತ್ರ ಸಂದೇಶ್ ಹೇಳಿದ್ದಾರೆ. ಅಲ್ಲದೆ ಹೋಟೆಲ್ನಲ್ಲಿ ನಡೆದ ಗಲಾಟೆ ಬಗ್ಗೆ ನಮ್ಮ ತಂದೆಗೆ ಏನೂ ಗೊತ್ತಿಲ್ಲ. ಸಂದೇಶ್ ಪ್ರಿನ್ಸ್ ಹೋಟೆಲ್ ಅನ್ನ ನಾನು ನಡೆಸುತ್ತಿದ್ದೇನೆ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅವರು ಪಬ್ಲಿಸಿಟಿಗೋಸ್ಕರ ಏನೇನೋ ಮಾಡ್ತಿದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ವಿರುದ್ಧ ಪರೋಕ್ಷವಾಗಿ ಸಂದೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ನನಗೆ ಅನ್ನ ಕೊಡುತ್ತಿರುವುದು ನನ್ನ ಹೋಟೆಲ್ ಕಾರ್ಮಿಕರು, ಅವರ ಮೇಲೆ ಹಲ್ಲೆ ನಡೆದ್ರೆ ನಾನು ಸುಮ್ಮನಿರ್ತೀನಾ ಅಂತ ಸಂದೇಶ್ ತಿಳಿಸಿದ್ದಾರೆ. ದರ್ಶನ್ ನಮ್ಮ ಕಾರ್ಮಿಕರಿಗೆ ಬೈದಿರೋದು ನಿಜ, ಅದಕ್ಕೆ ನಾನೇ ನಮ್ಮ ಕಾರ್ಮಿಕರ ಬಳಿ ಕ್ಷಮೆ ಕೇಳಿದ್ದೇನೆ. ದರ್ಶನ್ ಮತ್ತು ಅವರ ಸ್ನೇಹಿತರು ಪಾರ್ಟಿ ಮಾಡ್ತಿರ್ತಾರೆ. ಅಂದು ನಡೆದ ಗಲಾಟೆ ರಾತ್ರಿ 12ರಿಂದ 12:30 ಸುಮಾರಿಗೆ ಆಗಿರಬಹುದು. ಅಂದು ಫುಡ್ ಸರ್ವಿಸ್ ವಿಚಾರದಲ್ಲಿ ಗಲಾಟೆಯಾಗಿದೆ ಅಂತ ಸಂದೇಶ್ ಪ್ರಿನ್ಸ್ ಹೋಟೆಲ್ ಮಾಲೀಕ ಸಂದೇಶ್ ಹೇಳಿದ್ದಾರೆ. ನಟ ದರ್ಶನ್ ಜೊತೆ ನಮ್ಮ ಹೋಟೆಲ್ಗೆ ಯಾವಾಗಲೂ 15ರಿಂದ 20 ಜನ ಬರ್ತಾರೆ. ನಮಗೆ ಗಲಾಟೆ ಆಗೋದೇ ಈ ವಿಚಾರಕ್ಕೆ. ಗಲಾಟೆ ನಡೆದ ದಿನವೂ 15ರಿಂದ 20 ಜನರಿದ್ರು. ಗ್ರಾಹಕರು ಕುಡಿದು ಬೈದ್ರೆ ನಾವು ಬಯಸ್ಕೊಳ್ಬೇಕಾಗುತ್ತದೆ. ನಮ್ಮ ಹೋಟೆಲ್ನಲ್ಲಿ ಚೆನ್ನೈ, ಬಿಹಾರ, ಪಶ್ಚಿಮ ಬಂಗಾಳದಿಂದ ಬಂದ ತರಬೇತುದಾರರಿದ್ದಾರೆ. ನಮ್ಮಲ್ಲಿ 10 ದಿನದ ದೃಶ್ಯಾವಳಿ ಇರುತ್ತದೆ. ಆಮೇಲೆ ಸಿಸಿ ಕ್ಯಾಮೆರಾದ ದೃಶ್ಯಗಳು ಡಿಲೀಟ್ ಆಗುತ್ತವೆ ಅಂತ ಸಂದೇಶ್ ಹೇಳಿದ್ದಾರೆ. ಗುಡ್ಡ ಕುಸಿತದಿಂದ ಮನೆ ಅಂಗಳಕ್ಕೆ ಬಂಡೆ ಕುಸಿದಿದ್ದಲ್ಲಿ, ಧಾರಾಕಾರ ಮಳೆಯಿಂದ ಅನ್ನದಾತನಿಗೆ ಅಪಾರ ನಷ್ಟವಾಗಿದೆ ಹೇಗೆ? ಮತ್ತೆಷ್ಟು ದಿನ ಕರಾವಳಿ ಮಲೆನಾಡನ್ನ ಕಾಡಲಿದ್ದಾನೆ ವರುಣ? ನೋಡೋಣ ವರುಣಾರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿನಾದ್ಯಂತ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಕಳೆದ 2 ದಿನದಿಂದ ಮಳೆ ಬಿಟ್ಟು ಬಿಡದೆ ಬೀಳ್ತಿದ್ದು, ವರ್ಷಧಾರೆ ಅವಾಂತರಕ್ಕೆ ಕೆಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕರಾವಳಿ, ಮಲೆನಾಡು ಭಾಗ ಸೇರಿದಂತೆ ಹಲವೆಡೆ ನಾನ್ ಸ್ಟಾಪ್ ಮಳೆ ಸುರಿತಿದ್ದು, ವರ್ಷಧಾರೆ ಚುರುಕು ಪಡೆದಿರುವುದರಿಂದ ರೈತರು ಸಂತಸಗೊಂಡಿದ್ದಾರೆ, ಬಿತ್ತನೆಗೆ ಅಣಿಯಾಗಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ಮಳೆ ಹೆಚ್ಚಾಗಿದ್ದು, ಆನೆಮಹಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ಭೂಕುಸಿತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಮಣ್ಣು ತೆಗೆದಿದ್ದರಿಂದ ಮನೆಗಳ ಸಮೀಪವೇ ಮಣ್ಣು ಕುಸಿತಿದ್ದು, ಗುಡ್ಡದ ಮೇಲಿರುವ 15 ಮನೆಗಳು ಕುಸಿದು ಬೀಳುವ ಆತಂಕ ಎದುರಾಗಿದೆ. ಹೀಗಾಗಿ ಪರಿಹಾರ ನೀಡಿ ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು, ನಿನ್ನೆಯಿಂದಲೂ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಸಕಲೇಶಪುರ ತಾಲೂಕಿನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ತಾಲೂಕಿನ ಜಮ್ಮನಹಳ್ಳಿ ಗ್ರಾಮದಲ್ಲಿ ಅಡಿಕೆ ತೋಟ, ಗದ್ದೆಗಳು ಜಲಾವೃತವಾಗಿದ್ದು, ಬೆಳೆಗಾರರು ಬೆಳೆ ನಾಶದ ಭೀತಿಯಲ್ಲಿದ್ದಾರೆ. ಜಮೀನಿನಲ್ಲಿ ಹಳ್ಳದ ನೀರು ತುಂಬಿ ಹರಿತಿದ್ದು, ನಷ್ಟದ ಆತಂಕದಲ್ಲಿದ್ದಾರೆ. ಉತ್ತರ ಕನ್ನಡದಲ್ಲಿ ಮಳೆಯಿಂದ ಗುಡ್ಡ ಕುಸಿದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹೊನ್ನಾವರ ತಾಲೂಕಿನ ಕಾಬೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುರೇಶ್ ಗೌಡ ಅನ್ನುವರ ಮನೆ ಪಕ್ಕ ಗುಡ್ಡ ಕುಸಿದಿದ್ದು, ಬೃಹತ್ ಬಂಡೆ ಮನೆ ಅಂಗಳಕ್ಕೆ ಬಂದು ಬಿದ್ದಿದೆ. ಕಳೆದ ವರ್ಷ ಸಹ ಗುಡ್ಡ ಕುಸಿದಿದ್ರೂ ಈವರೆಗೂ ಯಾವ ಸುರಕ್ಷಿತ ಕ್ರಮ ಕೈಗೊಂಡಿಲ್ಲ. ಕುಸಿತವಾದ ಗುಡ್ಡದ ಮೇಲೆ ಸರ್ಕಾರಿ ಶಾಲೆ ಇದ್ದು ಅಪಾಯದ ಸ್ಥಿತಿಯಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಿದ್ದು, ತುಂಗಭದ್ರಾ, ಹೇಮಾವತಿ ನದಿ ನೀರಿನ ಹರಿವು ಹೆಚ್ಚಾಗಿದೆ. ಹೀಗಾಗಿ ಕಳಸ ತಾಲೂಕಿನ ಹೆಬ್ಬಾಳೆ ಸೇತುವೆಗೆ ಮುಳುಗಡೆ ಭೀತಿ ಎದುರಾಗಿದೆ. ಕಳಸ ಹೊರನಾಡು ಸಂಪರ್ಕಿಸುವ ಹೆಬ್ಬಾಳೆ ಸೇತುವೆ ಮುಳುಗಡೆ ಹಂತಕ್ಕೆ ತಲುಪಿದೆ. ಇನ್ನು ಕೊಪ್ಪ ತಾಲೂಕಿನ ಅಬ್ಬಿಕಲಿ ಗ್ರಾಮದಲ್ಲಿ ರಸ್ತೆ ಮೇಲೆ ಮಣ್ಣು ಕುಸಿದಿದ್ದು, ಹೊರನಾಡು ಶೃಂಗೇರಿ ಸಂಪರ್ಕ ಕಡಿತವಾಗಿದೆ. ಸತತ ಮಳೆ ಪರಿಣಾಮ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಜಾಲ್ಸೂರಿನ ಮರಸಂಕದಲ್ಲಿ ಭಾರೀ ಗಾಳಿ ಮಳೆಗೆ ತೆಂಗಿನ ಮರವೊಂದು ಉರುಳಿ ಬಿದ್ದಿದೆ. ಸತತ ಮಳೆಗೆ ಭೂಮಿ ನೆಂದಿದ್ದು ರಸ್ತೆ ಬದಿ ಇದ್ದ ತೆಂಗಿನ ಮರ ವಾಲಿತ್ತು. ಬೆಳಗ್ಗೆ ಮತ್ತಷ್ಟು ವಾಲಿದ ತೆಂಗಿನ ಮರ ರೋಡ್ ಮಧ್ಯೆ ಉರುಳಿದೆ. ಹೀಗಾಗಿ ಮರಸಂಕ ಗ್ರಾಮದ ಸಂಪರ್ಕ ಕೆಲ ಕಾಲ ಕಡಿತಗೊಂಡಿತ್ತು. ಬೆಂಗಳೂರಿನಲ್ಲಿ ಮುಂದಿನ 2 ದಿನ ತುಂತುರು ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ನಿರ್ದೇಶಕ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಜುಲೈ 19ರವರೆಗೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದ್ದು, ಜುಲೈ 18ರವರೆಗೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾವೇರಿ, ಯಾದಗಿರಿ, ಕಲಬುರಗಿ, ಬೀದರ್, ಚಾಮರಾಜನಗರ, ದಾವಣಗೆರೆ ಜಿಲ್ಲೆಗಳಲ್ಲಿ ನಾಳೆ ನಾಡಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾಮನದುರ್ಗ ಜಲಪಾತ ಕಣ್ಮನ ಸೆಳೀತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕೆಮ್ಮನಗುಂಡಿ ಸಮೀಪದ ಕಾಮನದುರ್ಗ ಫಾಲ್ಸ್ ಮಲೆನಾಡಲ್ಲಿ ಸುರಿತಿರೋ ಮಳೆಯಿಂದ ಜೀವಕಳೆ ಪಡ್ಕೊಂಡಿದೆ. 100 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಜಲಪಾತ ಪ್ರಕೃತಿ ಪ್ರಿಯರನ್ನ ಆಕರ್ಷಿಸುತ್ತಿದೆ. ಬೆಟ್ಟದ ತುದಿಯಿಂದ ಬೀಳೋ ಕಾಮನದುರ್ಗ ಜಲಪಾತ ಮನಮೋಹಕವಾಗಿದೆ. ಅಧಿವೇಶನದಲ್ಲಿ ಯಾವ್ಯಾವ ವಿಚಾರ ಪ್ರಸ್ತಾಪಿಸೋದಾಗಿ ಸಿದ್ದರಾಮಯ್ಯ ಹೇಳಿದ್ರು. ಬೆಳಗಾವಿಯಲ್ಲಿ ತಂದೆಯೇ ಮಕ್ಕಳ ಕೊಂದ ಕೇಸಿಕ್ಕ ಟ್ವಿಸ್ಟ್ ಏನು? ಸಾಮಾಜಿಕ ಕಾರ್ಯಕರ್ತನೊಬ್ಬನ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಲ್ಲಿ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಧಿವೇಶನದಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರ ಪ್ರಸ್ತಾಪಿಸುವೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಜುಲೈ ತಿಂಗಳಲ್ಲೇ ಈ ಅಧಿವೇಶನ ನಡೆಯಬೇಕಿತ್ತು, ಆದರೆ ರಾಜ್ಯ ಸರ್ಕಾರ ಅಧಿವೇಶನ ನಡೆಸಿಲ್ಲ. ಹೀಗಾಗಿ ಅಧಿವೇಶನ ನಡೆಸಿ ಅಂತ ಪತ್ರ ಬರೆದಿದ್ದೇನೆ. ಕನಿಷ್ಠ 60 ದಿನ ಅಧಿವೇಶನ ನಡೆಸಬೇಕು, ಆದರೆ ಅದಾಗ್ತಿಲ್ಲ. ಇನ್ನು ಅಧಿವೇಶನದಲ್ಲಿ ಭ್ರಷ್ಟಾಚಾರ, ಕೋವಿಡ್, ಅಕ್ರಮ ಗಣಿ ಬಗ್ಗೆ ಚರ್ಚಿಸಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಬಸವೇಶ್ವರ ಪ್ರತಿಮೆ ಸ್ಥಾಪನೆಗೆ ಸಂಪುಟ ಸಭೆ ಅನುಮೋದನೆ ಕೊಟ್ಟಿದೆ. ಅಶ್ವಾರೂಢ ಬದಲು ವಚನ ಬರೆಯುವ ರೀತಿ ಇರುವ ಪ್ರತಿಮೆ ಪ್ರತಿಷ್ಠಾಪಿಸೋಕೆ ಚರ್ಚೆ ನಡೆಸಲಾಗಿದೆ. ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಮಾತುಕತೆ ನಡೆದಿದೆ. ಮಂಗಳೂರಿನ ಮಹಿಳಾ ಠಾಣೆ ಪೊಲೀಸರು ಮಹಿಳೆಯೊಬ್ಬಳ ಮೈಮುಟ್ಟಿ ಕಿರುಕುಳ ನೀಡಿದ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಜುಲೈ 1 ಕದ್ರಿ ಎಂಬಲ್ಲಿ ಸಲೂನೊಂದಕ್ಕೆ ನುಗ್ಗಿದ ಅಬ್ದುಲ್ ದಾವೂದ್ ಎಂಬಾತ ಮಹಿಳೆಗೆ ಕಿರುಕುಳ ನೀಡಿದ್ದ, ಹಣವನ್ನು ದೋಚಿದ್ದ. ಆರೋಪಿ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸದ್ಯ ಮಹಿಳಾ ಠಾಣೆ ಪೊಲೀಸರು ಆರೋಪಿಗಳನ್ನ ನ್ಯಾಯಾಂಗ ವಶಕ್ಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ದುಷ್ಕರ್ಮಿಗಳು 7 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ. ನಿವೃತ್ತ ಶಿಕ್ಷಕ ಎಸ್ ನಾಗರಾಜ್ ಅನ್ನೋರು ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿ ಕಾರಲ್ಲಿ ಮನೆಗೆ ತೆರಳಿದ್ದಾರೆ. ಈ ವೇಳೆ ಕಾರಲ್ಲಿ ಹಣ ಇಟ್ಟು ಮನೆಯೊಳಗೆ ಹೋಗಿ ಬರೋಷ್ಟರಲ್ಲಿ ದುಷ್ಕರ್ಮಿಗಳು ಗ್ಲಾಸ್ ಹೊಡೆದು 7 ಲಕ್ಷ ದೋಚಿದ್ದಾರೆ. ಪಲ್ಸ ಬೈಕ್ನಲ್ಲಿ ಬಂದ ಇಬ್ಬರು ಕೃತ್ಯ ಎಸಗಿದ್ದು ಹಿಂಬಾಲಿಸಿದ್ರು ತಪ್ಪಿಸಿಕೊಂಡಿದ್ದಾರೆ. ಈ ಬಗ್ಗೆ ಕೆಆರ್ಪೇಟೆ ಪಟ್ಟಣ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಠಾಣೆ ಪೊಲೀಸರು ಗಾಂಜಾ ಸಾಗಿಸುತ್ತಿದ್ದ 4ರನ್ನ ಅರೆಸ್ಟ್ ಮಾಡಿದ್ದಾರೆ. 41 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಕಳೆದ 2 ದಿನದ ಹಿಂದೆ ಹೊಳಲ್ಕೆರೆ ಬಳಿ ಟೆಂಪೋ ಲಾರಿ ಮಧ್ಯೆ ಅಪಘಾತವಾಗಿತ್ತು. ವಾಹನ ಪರಿಶೀಲನೆ ವೇಳೆ ಟೆಂಪೋದಲ್ಲಿದ್ದ 13 ಕೆಜಿ ಗಾಂಜಾ ಪತ್ತೆಯಾಗಿತ್ತು. ಗಾಂಜಾ ಸಾಗಣೆ ಕೇಸ್ ಬೆನ್ನತ್ತಿದ ಪೊಲೀಸರು ಟೆಂಪೋ ಟಾಟಾ ಎಸ್ ಜಪ್ತಿ ಮಾಡಿದ್ದಾರೆ. ಕೇರಳದ ಹರೀಶ, ಸುಭಾಷ್, ಅನೂಪ್, ಭದ್ರಾವತಿಯ ಸಂಜಯ್ ಅನ್ನೋರನ್ನ ಹೆಡೆಮುರಿ ಕಟ್ಟಿದ್ದಾರೆ. ವಿಜಯಪುರದ ಜಲನಗರ ಠಾಣೆ ಪೊಲೀಸರು 3 ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಆರೋಪಿಗಳಿಂದ 8 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 7 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಗರದ ಮನಗೂಳಿ ನಾಕಾ ಬಳಿ ತಪಾಸಣೆ ನಡೆಸಿದ್ದಾಗ ಖದೀಮರು ಬಲೆಗೆ ಬಿದ್ದಿದ್ದಾರೆ. ಆರೋಪಿಗಳ ಬಂಧನದಿಂದ ಬಾಗಲಕೋಟೆ ನಗರ, ಜಲನಗರ, ಲೋಕಾಪುರ, ಮುಧೋಳ ಠಾಣೆಯಲ್ಲಿ ದಾಖಲಾಗಿದ್ದ 6 ಬೈಕ್ ಕಳುವು ಕೇಸ್ಗಳು ಪತ್ತೆಯಾಗಿವೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಡಿಸಿಸಿ ಬ್ಯಾಂಕ್ಗೆ ಪಂಗನಾಮ ಹಾಕಿದೆ. ಹೀಗಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯ್ ಕುಮಾರ್ ಸರನಾಯಕ್ ಹೇಳಿದ್ದಾರೆ. 2018-19ರಲ್ಲಿ ಗೋದಾಮು ನಿರ್ಮಾಣ, ಎಂಪ್ಯೂನೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್, ಬೂದಿ ಸಂಗ್ರಹ ಘಟಕ ಸ್ಥಾಪನೆ ಹೆಸರಲ್ಲಿ 12 ಕೋಟಿ ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆ ಸಾಲ ಪಡೆದಿತ್ತು. ಆದರೆ ಸಾಲ ಪಡೆದು ಯಾವುದೇ ಗೋದಾಮು ಘಟಕ ನಿರ್ಮಿಸಿಲ್ಲ. ನಾಳೆ ಈ ಬಗ್ಗೆ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಸಭೆ ನಡೆಯಲಿದ್ದು ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹೇಳಿದ್ದಾರೆ.